ಅವಳೇನು ಮಾಡ್ತಾ ಇದ್ದಾಳೆ? ದೇವರನ್ನ ನೋಡಿದ್ಲು. ಹೇಗೆ ನೋಡ್ತಾಳೆ? ಉದ್ವೀಕ್ಷತಿ, ಭಗವಂತನನ್ನ ನುಂಗುವಂತೆ ನೋಡ್ತಾ ಇದ್ದಾಳೆ. ಇದೇನಂದ್ರೆ ದೇವರ ಸೌಂದರ್ಯವನ್ನ ಕಣ್ಣುಗಳಿಂದ ಎಳ್ಕೊಳ್ತಾ ಇದ್ದಾಳೆ, ಪಾನ ಮಾಡ್ತಾ ಇದ್ದಾಳೆ. ಇದರರ್ಥ ಕಣ್ಣು ದೊಡ್ಡದು ಮಾಡ್ಕೊಂಡು, ದೊಡ್ಡ ಕಣ್ಣು ಮಾಡಿ ದೇವರನ್ನ ನೋಡ್ಬೇಕ್ರಿ. ನಾವು ನೋಡೋವರೆಗೂ ಚೆನ್ನಾಗೇ ಹೋಗ್ತೀವಿ ರೀ. ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಂಡು, ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಳ್ಳೋದಾದ್ರೆ ಹೋದ್ರಿ ಯಾಕೆ? ನೋಡಿ, ಅರ್ಚಕರು ದೇವರ ಹತ್ರ ಆ ಮಂಗಳಾರತಿಯನ್ನ ಯಾಕೆ ಹಿಡಿತಾರೆ ಗೊತ್ತಾ? ದೂರದಲ್ಲಿ ನಿಂತ ನಿಮಗೆ ದೇವರ ಮುಖ ಚಂದ ಕಾಣಲಿ. ನೋಡಿ ಅವನ ಮುಖ ಹೇಗೆ ಅರಳಿದೆ. ಆ ಅರಳಿದ ಭಗವಂತನ ಮುಖವನ್ನ ಹೃದಯದಲ್ಲಿ ಚಿಂತನೆ ಮಾಡಿದರೆ ನಿಮ್ಮ ಮುಖನೂ ಅರಳತ್ರಿ. ನಮ್ಮ ಮುಖ ಅರಳೋದೇ ಇಲ್ಲ ರೀ. ಈ ಫೋಟೋಗ್ರಾಫರ್ಗೆ ತಲೆ ಕೆಟ್ಟೋಗ್ಬೇಕು. ಅವ್ನು ಕೈ ಮುಗಿತಾ ಇರ್ತಾನೆ, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. 150 ಹೇಳಿದ್ರೆ ಹಿಕ್ಕಟ್ಟದಾಗ ಮುಖ ಕೊಡ್ತಾರೆ, ಬರಲ್ಲ. ಅದು ಹಾಗೆ ಮುಖ ಅರಳಬೇಕು. ಅರಳಿದ ಮುಖ ದೇವರದು, ಅವನ್ ನೋಡ್ಬೇಕು, ಕಣ್ ತುಂಬ ತುಂಬಿಕೊಳ್ಬೇಕು. ಇವಳು ಉದ್ವೀಕ್ಷತಿ ಸ ಪಿಬತೀವ ಚಕ್ಷುಷ, ಭಗವಂತನ ಸೌಂದರ್ಯವನ್ನ ಕಣ್ಣುಗಳಿಂದ ಪಾನ ಮಾಡ್ತಾ ಇದ್ದಾಳೆ. ಯಾರ್ದು? ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಆ ಭಗವಂತನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾಳೆ.